ಕುಂಬಳಕಾಯಿ ಪಲ್ಯ ಮಾಡೋಣ ಇವತ್ತು. ಈ ರೀತಿಯಾಗಿ ಇಳಿಗೆಯಿಂದ ಅದನ್ನು ಮೇಲಿನ ಸಿಪ್ಪೆಯನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಳ್ಳೋಣ. ಬೀಜಗಳನ್ನು ತೆಗೆದು ಕ್ಲೀನ್ ಮಾಡಿಕೊಳ್ಳೋಣ. ನಂತರ ಅವುಗಳನ್ನು ಪೀಸ್ ಆಗಿ ಕತ್ತರಿಸಿಕೊಳ್ಳೋಣ. ಈ ರೀತಿಯಾಗಿ ಎಲ್ಲ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ಬರೋಣ. ರೀತಿಯಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕುಂಬಳಕಾಯಿಯನ್ನು ಹೆಚ್ಚಿಕೊಂಡಿದ್ದೇವೆ. ಒಂದೊಂದಾಗಿ ಅದರಲ್ಲಿ ಹಾಕಿ ನಾವು ಫ್ರೈ ಮಾಡಿಕೊಳ್ಳೋಣ. ಮೊದಲು ಉದ್ದಿನಬೇಳೆ, ಜೀರಿಗೆಗಳನ್ನು ಹಾಕಿಕೊಳ್ಳೋಣ. ಮೊದಲು ಶೇಂಗಾ ಹಾಕೋಣ. ಶೇಂಗಾ 1 ಕಪ್ ಬೇಕಾಗಿದೆ. ಒಂದು ಸ್ವಲ್ಪ ಈ ರೀತಿಯಾಗಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿಯನ್ನು ಹಾಕಿಕೊಂಡು ಅರ್ಧಮುರ್ಧ ಜಜ್ಜಿಕೊಳ್ಳೋಣ. ಜಜ್ಜಿಕೊಂಡು ಅದನ್ನು ಈಗ ಕುಂಬಳಕಾಯಿ ಜೊತೆ ಪೇಸ್ಟ್ ಅದನ್ನು ಹಾಕಿಕೊಳ್ಳೋಣ. ಈಗ ಈರುಳ್ಳಿ 2 ಈರುಳ್ಳಿಗಳು ಈಗ ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಮತ್ತು ಜಜ್ಜಿದಂಥ ಎಲ್ಲ ಸಾಮಗ್ರಿಗಳನ್ನು ಇದರಲ್ಲಿ ಹಾಕೋಣ. ಅದಕ್ಕೆ ಅರಿಶಿನವನ್ನು ಸಹ ಬೆರೆಸೋಣ, ಅರ್ಧ ಟೀ ಸ್ಪೂನ್. ಈಗ ಅದಕ್ಕೆ ಟೊಮೆಟೊವನ್ನು ಸಹ ಹಾಕಿಕೊಂಡು ಬೇಯಿಸಲಾಗಿದೆ. ಸ್ವಲ್ಪ ಬೆಂದ ನಂತರ ಟೊಮೆಟೊ ಬೆಂದ ನಂತರ ಈಗ ಕುಂಬಳಕಾಯಿಯನ್ನು ಅದರಲ್ಲೇ ಸೇರಿಸ್ತಾ ಇದ್ದೇವೆ. ಕುಂಬಳಕಾಯಿಯನ್ನು ಸೇರಿಸ್ತಾ ಇದ್ದೇವೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಬೆರೆಸ್ತಾ ಇದ್ದೇವೆ. ಈಗ ಅದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ 2 ನಿಮಿಷ ಬೇಯಲು ಇಡೋಣ. ಈಗ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಕುದಿಯಲು ಇಡೋಣ. ಈಗ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಟು ಸರ್ವ್.